ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಸೋಮವಾರ 1ನೇ ತಾರೀಕು ಮೋಕ್ಷದ ಏಕಾದಶಿ ಇರುವಂತಹದ್ದು. ಆ ಏಕಾದಶಿಯ ಆಚರಣೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಈ ಹಿಂದಿನ ವಿಡಿಯೋನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಎಷ್ಟೋ ಜನ ರಾಯರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀರಾ. ಜೊತೆಯಲ್ಲಿ ಏಕಾದಶಿಯನ್ನು ಕೊಡೋ ಆಚರಣೆ ಮಾಡಿದ್ರೂ ಇನ್ನೂ ಎಲ್ಲೋ ಒಂದು ಕಡೆ ಸಂಪೂರ್ಣವಾದಂತಹ ಫಲಗಳು ನಿಮ್ದಾಗ್ತಾ ಇಲ್ಲ. ಏನು ಕಾರಣ? ನೀವು ನಿಮ್ಮ ಪೂಜೆಯಲ್ಲಿ ಅಥವಾ ಏಕಾದಶಿ ಉಪವಾಸದಲ್ಲಿ ಮಾಡ್ತಾ ಇರುವಂತಹ ಒಂದಷ್ಟು ತಪ್ಪುಗಳೇನೆ ಇನ್ನೂ ಕೂಡ ನಿಮಗೆ ಒಳ್ಳೆಯದಾಗೋದಕ್ಕೆ ಅಡ್ಡಿ ಆಗ್ತಾ ಇದೆ ಅನ್ನೋವಂತಹದ್ದು. ಏಕಾದಶಿಯ ದಿವಸ ಏನೇನೆಲ್ಲ ತಪ್ಪುಗಳನ್ನು ನಾವು ಮನೆಯಲ್ಲಿ ಮಾಡಬಾರ್ದು ಅನ್ನುವಂತಹ ಒಂದಷ್ಟು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ ಈಗ ವಿಚಾರಗಳನ್ನು. ಆ ತಪ್ಪುಗಳೇನಾದರೂ ನಿಮ್ಮಿಂದ ಆಗ್ತಿದ್ರೆ ದಯಮಾಡಿ ಅದನ್ನು ತಿದ್ಕೊಳ್ಳಿ. ನೋಡಿ, ಮೊದಲು ಏಕಾದಶಿ ಅಂತಂದಾಗ ನೀವೇನು ಮಾಡಬೇಕು? ಮೊದಲು ಶ್ರೀಹರಿಯನ್ನು ಪೂಜೆ ಮಾಡ್ದಲೇ ಕೇವಲ ರಾಯರನ್ನಷ್ಟೇ ಪೂಜೆ ಮಾಡಿದ್ರೆ ಯಾವ ಫಲವೂ ಕೂಡ ಇಲ್ಲ. ನಿಮ್ಮ ಮೊದಲನೇ ಪೂಜೆ ಏನಿದ್ರೂ ಕೂಡ ಸಲ್ಲಬೇಕಾಗಿರೋದು ಶ್ರೀಹರಿಗೆ. ಯಾಕೆ ಅಂದರೆ ನೀವು ಎಲ್ಲರೂ ಆರಾಧಿಸುವಂತಹ ಗುರು ಸಾರ್ವಭೌಮರು ಕೂಡ ನಿರ್ಜಲವಾದಂತಹ ಉಪವಾಸವನ್ನು ಯಾರ ಹೆಸರಿನಲ್ಲಿ ಮಾಡ್ತಾರೆ? ಶ್ರೀಹರಿಯ ಹೆಸರಿನಲ್ಲಿ. ರಾಯರು ಅವರ ಉಪವಾಸವನ್ನು ಸಮರ್ಪಣೆ ಮಾಡೋದು ಕೂಡ ಶ್ರೀಹರಿಗೆ. ಅಂತಹದ್ರಲ್ಲಿ ನಾವು ಶ್ರೀಹರಿಯನ್ನು ಸ್ಮರಿಸದೆ ಕೇವಲ ರಾಯರ ಪೂಜೆ ಮಾಡಿದ್ರೆ ಆ ಏಕಾದಶಿಯ ಉಪವಾಸದ ಫಲ ಏನಿದೆ ಸಂಪೂರ್ಣವಾಗಿ ದೊರೆಯೋದಿಲ್ಲ. ಹೀಗಾಗಿ ಏಕಾದಶಿಯ ದಿವಸ ಮೊದಲು ನಿಮ್ಮ ಪೂಜೆ ಪುನಸ್ಕಾರದಲ್ಲಿ ಶ್ರೀಮನ್ನಾರಾಯಣನಿಗೆ ಪೂಜೆಯನ್ನು ಸಮರ್ಪಣೆ ಮಾಡುವಂತಹದ್ದನ್ನು ಮೊದಲು ಪ್ರಾಶಸ್ತ್ಯ ಕೊಟ್ಕೊಳ್ಳಿ. ಆಗ ಬೇಗ ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ನೆಕ್ಸ್ಟು ಏಕಾದಶಿಯ ಉಪವಾಸ ಮಾಡ್ತೀರಾ. ಏಕಾದಶಿಯ ದಿವಸ ಉಪವಾಸವನ್ನು ನೀವು ರಾತ್ರಿ ಬಿಡ್ತೀರಾ ಅಂತ ಅಂದ್ಕೊಳ್ಳಿ, ಇಲ್ಲ 12 ಗಂಟೆಗೋ 4 ಗಂಟೆಗೋ. ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಉಪವಾಸ ಬಿಟ್ಟ ದಿವಸ, ಏಕಾದಶಿಯ ದಿವಸ ದ್ವಿದಳ ಧಾನ್ಯಗಳ ಸೇವನೆಯನ್ನು ಮಾಡಬಾರ್ದು. ಅಂತಂದರೆ ದ್ವಿದಳ ಧಾನ್ಯ ಅಂತಂದರೆ ನೋಡಿ, ಅದರಲ್ಲಿ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಇವು 3 ಕೂಡ ಬರುತ್ತೆ. ಅದನ್ನು ನೀವು ಒಗ್ಗರಣೆ ಕೂಡ ಹಾಕೋಬಾರ್ದು. ಅಂದರೆ ಈಗೇನೋ ಉಪ್ಪಿಟ್ಟು ಮಾಡ್ಕೋತೀರಾ, ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋತೀರಾ ಅಂದ್ಕೊಳ್ಳಿ. ಒಗ್ಗರಣೆಗೆ ಏನು ಮಾಡ್ತೀರಾ? ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಸಾಮಾನ್ಯವಾಗಿ ಬಳಸ್ತೀವಿ. ಆದರೆ ಏಕಾದಶಿಯ ದಿವಸ ಇವನ್ನು ಸ್ಕಿಪ್ ಮಾಡ್ಕೋಬೇಕು. ನೀವು ಉಪವಾಸ ಬಿಟ್ಟು ಆಹಾರ ಸೇವನೆ ಮಾಡುವಾಗ ಈ ದ್ವಿದಳ ಧಾನ್ಯಗಳನ್ನು ಒಗ್ಗರಣೆಗೂ ಬಳಸಬಾರ್ದು. ಏಕೆ ಅಂತಂದರೆ ದ್ವಿದಳ ಧಾನ್ಯಗಳ ಬಳಕೆ ಏಕಾದಶಿಯ ದಿವಸ ನಿಷಿದ್ಧ ಇರುತ್ತೆ. ಆದರೆ ಹೆಸರು ಬೇಳೆಗೆ ಮಾತ್ರ ಯಾವುದೇ ದೋಷ ಅವತ್ತಿನ ದಿವಸ ಇರೋದಿಲ್ಲ. ಇನ್ನು 3ನೇದು, ಏಕಾದಶಿಯ ಉಪವಾಸ ಮಾಡುವಂಥವರು ನಾವು ಉಪವಾಸ ಇದ್ದೀವಿ ಅಂತ ಪ್ರಪಂಚಕ್ಕೆ ಸಾರಬೇಡಿ. ಈ ರೀತಿ ನಾವು ಯಾವುದೇ ವ್ರತವನ್ನು ಮಾಡುವಾಗ 10 ಜನಕ್ಕೆ ಹೇಳಿಕೊಂಡ್ರೆ ಅದರ ಫಲ ಕಡಿಮೆ ಆಗೋಗುತ್ತೆ. ಸಿಕ್ಕಿದವ್ರಿಗೆಲ್ಲ ಹೇಳಬಾರ್ದು ನಾವು ಉಪವಾಸ ಮಾಡ್ತಾ ಇದ್ದೀವಿ ಅಂತಂದು. ಈ ತಪ್ಪನ್ನು ತಿದ್ಕೊಳ್ಳಿ. ಇನ್ನು 4ನೇದು, ನಾನೀಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಹೆಣ್ಮಕ್ಳು ನೀವು ಮದುವೆ ಆದಂತಹವರು ಏಕಾದಶಿಯ ದಿವಸ ಉಪವಾಸ ಮಾಡ್ತಾ ಇದ್ದೀರಾ ಅಂದರೆ ನೀವು ವ್ರತ ಮಾಡ್ತಾ ಇದ್ದೀರಾ. ಹೆಣ್ಮಕ್ಳು ವ್ರತ ಮಾಡುವಾಗ ಸೀರೆಯಲ್ಲೇ ಮಾಡಬೇಕು. ಅದು ಶಾಸ್ತ್ರ ಸಮ್ಮತ. ನೀವು ಪೂಜೆ ಮಾಡೋವರೆಗೂ ಬೆಳಗ್ಗೆ 8 ಗಂಟೆವರೆಗೂ ಪೂಜೆ ಮಾಡೋವರೆಗೂ ಸೀರೆ ಹಾಕ್ಕೊಂಡು ಅದಾದಮೇಲೆ ನೀವು ನೈಟಿ ಹಾಕ್ಕೊಂಡು ಅವತ್ತಿನ ದಿವಸ ಎಲ್ಲ ಕತೆ ಕಳೆದ್ರಿ ಅಂದರೆ ಫಲ ಕಡಿಮೆ ಆಗುತ್ತೆ. ಏಕೆಂದರೆ ನೀವು ಏಕಾದಶಿಯ ದಿವಸ ಉಪವಾಸ ಇರ್ತೀರಲ್ಲ, ಹಂತವಾಗಿ ರಾಯರು ನಿಮ್ಮ ಕಷ್ಟಗಳನ್ನ ಕಳೀತಾ ಇರ್ತಾರೆ. ಅಂದರೆ ರಾಯರ ಅನುಗ್ರಹ, ಅವರ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಆ ದರಿದ್ರವಾದಂತಹ ಬಟ್ಟೆಗಳನ್ನ ಹಾಕ್ಕೊಂಡು ರಾಯರ ದೃಷ್ಟಿಯನ್ನು ತಗೋಬೇಡಿ. ಆಗುವಂತಹ ಒಳ್ಳೇದು ಯಾವುದೂ ಕೂಡ ಆಗಲ್ಲ.
ದಯಮಾಡಿ ಹಣೆಗೆ ಲಕ್ಷಣವಾಗಿ ಇಟ್ಕೊಂಡು, ಮುಡಿಗೊಂದು ಹೂ ಇಟ್ಕೊಂಡು, ಸೀರೆ ಉಟ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಳ್ಳಿ. ಏನು ಆ ಸೌಭಾಗ್ಯ ಇರುತ್ತಲ್ಲ ಅದು ವೃದ್ಧಿ ಆಗುತ್ತೆ, ಜೊತೆಗೆ ನಿಮ್ಮ ಸಮಸ್ಯೆಗಳು ಕೂಡ ಕಳೆಯುತ್ತೆ. ರಾಯರ ಎದುರುಗಡೆ ನಾವು ಹಿಂಗಂದ್ರಂಗೆ ಇರಬಾರ್ದು, ಒಳ್ಳೆಯದಲ್ಲ ಅದು. ಇನ್ನು 5ನೇದು, ಏಕಾದಶಿಯ ದಿವಸ ಮನೆಯವರಿಗೆ ಅಡುಗೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದ್ದರೆ ಅನ್ನದ ಪದಾರ್ಥಗಳನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನು ಮಾಡಿಕೊಡಿ. ಅಂತಂದರೆ ಉಪ್ಪಿಟ್ಟು, ಅವಲಕ್ಕಿನೋ, ಚಪಾತಿನೋ, ರೊಟ್ಟಿನೋ ಆ ತರಹದ್ದನ್ನು ಮಾಡಿಕೊಡಿ. ಅಂದರೆ ಏಕಾದಶಿಯ ದಿವಸ ಅವರು ಅನ್ನ ತಿನ್ನಬಾರ್ದು ಅನ್ನೋಂತಹದ್ದು ಒಂದು ಕಾರಣ. ಆದರೆ ನೀವು ಉಪವಾಸ ಇರ್ತೀರ, ಅವತ್ತಿನ ದಿವಸ ನೀವು ಅನ್ನವನ್ನು ನಿಮ್ಮ ಕೈಯಿಂದ ಮಾಡೋದು ಕೂಡ ಮಾಡಬಾರ್ದು. ಅಂದರೆ ಅಕ್ಕಿ ಎಲ್ಲ ತೊಳೆದು ಅನ್ನಕ್ಕಿಡ್ತೀರಲ್ವ, ಉಪವಾಸ ಇರುವಂತಹವರು ಅವತ್ತು ಅನ್ನವನ್ನು ಮಾಡುವಂತಹದ್ದು ಕೂಡ ಎಲ್ಲೋ ಒಂದು ಕಡೆ ದೋಷ ಬರುತ್ತೆ. ಇಲ್ಲ ಮೇಡಮ್ ನಮ್ಮ ಮನೆಯಲ್ಲಿ ಕೇಳೋದೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಯಾರ ಕೈಲಾದರೂ ಅವತ್ತೊಂದು ದಿವಸ ಅನ್ನಕ್ಕಿಡಿಸ್ಬಿಡಿ. ಆದಷ್ಟು ನೀವು ಅನ್ನವನ್ನು ಬೇಯಿಸಲಿಕ್ಕೆ ಮನೆಯಲ್ಲಿ ಹೋಗಬೇಡಿ. ಮತ್ತು ಇನ್ನು 6ನೇದು, ಅವತ್ತಿನ ದಿವಸ ಏಕಾದಶಿಯ ಉಪವಾಸ ಬಿಟ್ಟ ಮೇಲೆ ಹತ್ತಿರ ಇರುವಂತಹ ಯಾವುದಾದ್ರೂ ರಾಯರ ಮಠಕ್ಕೆ ತಪ್ಪದೇ ಹೋಗಿ ಒಂದೇ ಒಂದು ಪ್ರದಕ್ಷಿಣೆ ಮಾತ್ರ ಹಾಕಿ. ಏಕಾದಶಿಯ ದಿವಸ ಕೇವಲ ನಾವು ಮಂತ್ರಾಲಯಕ್ಕೆ ಹೋದರೂ ಅಷ್ಟೇ, ಮಠಕ್ಕೆ ಹೋದರೂ ಅಷ್ಟೇ, ಒಂದೇ ಪ್ರದಕ್ಷಿಣೆ ಹಾಕಬೇಕು. ಯಾಕೆ ಅಂದರೆ ಅವತ್ತು ರಾಯರು ಕೂಡ ಉಪವಾಸದಲ್ಲಿರ್ತಾರಂತೆ. ನಾವು ಅತಿಯಾದ ಯಾವ ಪ್ರದಕ್ಷಿಣೆ ಸೇವೆ ಮಾಡಿದ್ರೂ ಅದನ್ನು ರಾಯರು ಅವತ್ತು ತೀರಾ ಲೆಕ್ಕಕ್ಕೆ ಇಟ್ಕೊಳಲ್ಲ ಅನ್ನುವಂತಹ ಒಂದು ನಂಬಿಕೆ ಇದೆ. ಹೀಗಾಗಿ ಒಂದೇ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಸೇವೆ ಸಲ್ಲಿಸಿ ಬಂದುಬಿಟ್ಟು ಆಮೇಲೆ ನೀವೇನು ಮಾಡಬೇಕು, ಮನೆಯಲ್ಲಿ ರಾಯರ ಮುಂದೆ, ಅಂದರೆ ನೀವೊಂದು 8 ಗಂಟೆ ನೈಟು ಉಪವಾಸ ಬಿಡ್ತೀರಾ ಅಂತಂದರೆ ಎಷ್ಟು ಗಂಟೆಗಾದರೂ ಬಿಡಿ, ಅವತ್ತು ಏನು ಮಾಡಬೇಕು, ಒಂದು ಲೋಟ ನೀರಿನಲ್ಲಿ ಒಂದು ಎಲೆ ತುಳಸಿ ಹಾಕಿಬಿಟ್ಟು ರಾಯರ ಮುಂದೆ ಮೊದಲಿಡಬೇಕು. ರಾಯರಿಗೆ 2 ಊದ್ಗಡ್ಡಿಯನ್ನು ಹಚ್ಚಿಬಿಟ್ಟು ಈ ರೀತಿ ಉಪವಾಸವನ್ನು ನಾನು ಬಿಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆ ತುಳಸಿ ನೀರೇನಿರುತ್ತಲ್ಲ ಅದನ್ನು ಕುಡಿದ್ಬಿಟ್ಟು ಆಮೇಲೆ ನೀವು ಏನಿರುತ್ತೆ ಆಹಾರವನ್ನು ಸ್ವೀಕಾರ ಮಾಡಬೇಕು. ರಾಯರಿಗೆ ಗೊತ್ತಾಗಬೇಕಲ್ವಾ ಎಷ್ಟೋ ತನಕ ಉಪವಾಸ ಇದ್ದೀರಾ, ಎಷ್ಟು ಗಂಟೆಗೆ ಬಿಡ್ತಿದ್ದೀರಾ ಅಂತ ಹೇಳ್ಕೋಬೇಕು. ಯಾಕೆಂದರೆ ನೀವು ಒಬ್ಬರೇ ಅಲ್ಲ, ರಾಯರ ಭಕ್ತರು ಕೋಟ್ಯಾಂತರ ಜನ ಇರ್ತಾರೆ. ಒಂದು ಬಾರಿ ಈ ರೀತಿ ರಾಯರಿಗೆ ಭಿನ್ನಹ ಮಾಡ್ಕೊಳ್ಳಿ ಉಪವಾಸ ಬಿಡುವಾಗ. ನೆಕ್ಸ್ಟು ಏಕಾದಶಿಯ ಉಪವಾಸ ಇರೋ ಅಂತಹವರು ಬೇರೆಯವರು ಕುಡಿದಂತಹ ಲೋಟಗಳಲ್ಲಿ ನೀರನ್ನು ಕುಡಿಬೇಡಿ. ಅಂದರೆ ಎಂಜಿಲ್ ಲೋಟಗಳಲ್ಲಿ ಕುಡಿಯೋದಕ್ಕೆ ಹೋಗಬೇಡಿ. ನೀವು ಒಂದು ಸಪ್ರೇಟಾಗಿ ಒಂದು ಗ್ಲಾಸ್ ಇಟ್ಕೊಳ್ಳೋದು, ಇಲ್ಲ ಪಾತ್ರೆಯನ್ನು ಬೆಳಗಿ ಫ್ರೆಶ್ ಆಗಿರುತ್ತಲ್ಲ ಲೋಟಗಳು, ಅದರಲ್ಲಿ ನೀರು ಕುಡಿಯುವಂತಹದ್ದನ್ನು ಮಾಡ್ಕೊಳ್ಳಿ. ಏಕೆಂದರೆ ಉಪವಾಸದ ವ್ರತದಲ್ಲಿರ್ತೀರ, ಮೈಲಿಗೆ ಆಗಬಾರ್ದು. ನೆಕ್ಸ್ಟು 8ನೇದು, ಏಕಾದಶಿಯ ಉಪವಾಸ ಇರುವಾಗ ಸದಾ ನಿಮ್ಮ ಚಿತ್ತ ಭಗವಂತನಲ್ಲಿ ನೆಲೆಯಾಗಿರಬೇಕು. ಬೇಡದ ವಿಚಾರಗಳ ಬಗ್ಗೆ ಯೋಚಿಸುವಂತಹದ್ದು, ಕೆಟ್ಟ ಮಾತುಗಳನ್ನಾಡುವಂತಹದ್ದು, ಅವರಿವ್ರ ಬಗ್ಗೆ ಕೂತ್ಕೊಂಡು ಮಾತಾಡುವಂತಹದ್ದು ಮಾಡಿದ್ರೆ ಉಪವಾಸದ ಫಲವಿಲ್ಲ. ಇನ್ನು 9ನೇದು, ಏಕಾದಶಿಯ ಉಪವಾಸ ಮಾಡಿದ್ರೆ ನಿಮ್ಮ ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳು ನಶಿಸುತ್ತೆ. ಯಾವಾಗ ನಿಮ್ಮ ಕರ್ಮದ ಭಾರ ನೀವು ಉಪವಾಸ ಮಾಡ್ತಾ ಕಡಿಮೆ ಆಗುತ್ತೋ ಆಗ ನಿಮ್ಮ ಮನೆಯ ನಿಮ್ಮ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮಾಡೋದನ್ನೇನೋ ಮಾಡ್ತೀರಾ, ಆದರೆ ಅದನ್ನು ಪ್ರೀತಿಯಿಂದ ಮಾಡಿ, ಸಮರ್ಪಣಾ ಭಾವದಿಂದ ಭಕ್ತಿಯಿಂದ ಮಾಡಿ. ಅಯ್ಯೋ ಉಪವಾಸ ಇರಬೇಕಲ್ಲ, ಏಕಾದಶಿ ಬಂದುಬಿಡ್ತಲ್ಲ, ಅಯ್ಯೋ ಉಪವಾಸದಲ್ಲಿ ಕಳಿಬೇಕಲ್ಲ ಅಂತ ಹೇಳಿ ಮಾಡಿದ್ರೆ ನೀವು ಮಾಡೋದ್ರೂ ಒಂದೇ ಬಿಟ್ಟರು ಒಂದೇ. ಶ್ರದ್ಧೆಯಿಂದ ಮಾಡಬೇಕು. ಬೆಳಗ್ಗೆ ಪೂಜೆಯನ್ನು ಮುಗಿಸಿ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡ ನಂತರ ಏಕಾದಶಿಯ ದಿವಸ ಏನು ಮಾಡಬಹುದು, ನೀವು ನಾನು ಹೇಳಿದೆ ಅಲ್ಲ, ಅವ್ರವ್ರ ಮನೆ ಸುದ್ದಿ ಮಾತಾಡೋದು, ಕೆಟ್ಟ ಮಾತುಗಳನ್ನಾಡೋದು, ಇದೆಲ್ಲ ಮಾಡೋದನ್ನು ಬಿಟ್ಟು ಒಂದು ಕಡೆ ಚಾಪೆ ಅಂದರೆ ಒಂದು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಳ್ಳಿ. ಚಾಪೆ ಅಂತಂದರೆ ಅದು ಮೈಲಿಗೆ ಮಲ್ಕೊಳ್ಳೋ ಅಂತಹದ್ದೆಲ್ಲ ಬೇಡ. ಒಂದು ದೇವ್ರ ಮನೆಯಲ್ಲಿ ನೀವು ಕೂತ್ಕೊಳ್ಳೋಕ್ಕೆ ಬಳಸುವಂತಹ ಒಂದು ಏನಾದರೂ ಮ್ಯಾಟ್ ಇದ್ದರೆ ಅದನ್ನು ಹಾಕ್ಕೊಂಡು ಕೂತ್ಕೊಂಡು ನಿಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಳ್ಳಿ ಅಂಥೇಳಿ ಅದಕ್ಕೆ ಫಸ್ಟ್ ಹೇಳಿದೆ. ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ರಾಯರ ಗುರುಚರಿತ್ರೆ ಅಂಥೇಳಿ ಬರುತ್ತೆ, ಅಂದರೆ ರಾಯರಿಗೆ ಸಂಬಂಧಿಸಿದ ಸಂಪೂರ್ಣ ಜೀವನ ಚರಿತ್ರೆ ಆ ಪುಸ್ತಕದಲ್ಲಿರುತ್ತೆ. ಅದನ್ನು ನೀವೇನು ಮಾಡಬೇಕು, ಕುತ್ಕೊಂಡು ಓದಬಹುದು. ಇಲ್ಲ ದೇವ್ರ ಮನೆಯಲ್ಲಾದರೂ ಕೂತ್ಕೊಂಡು ಓದಬಹುದು, ಇಲ್ಲ ಹಾಲ್ನಲ್ಲಿ ಕೂತ್ಕೊಂಡಾದರೂ ಓದಬಹುದು. ಇದು ಬಹಳ ಫಲಗಳನ್ನು ನಿಮಗೆ ತಂದು ಕೊಡುತ್ತೆ. ಈ ರೀತಿ ಪುಸ್ತಕವನ್ನು ಓದಿ, ಇಲ್ಲ ಶ್ರೀಹರಿಗೆ ಸಂಬಂಧಿಸಿದ ಕಥೆಗಳನ್ನು ಕೇಳುವಂತಹದ್ದು, ಏಕಾದಶಿಯ ಕಥೆಗಳನ್ನು ಕೇಳುವಂತಹದ್ದನ್ನು ಮಾಡಿ. ಅದನ್ನು ಬಿಟ್ಟು ನಿದ್ರೆ ಎಲ್ಲ ಮಾಡೋದಕ್ಕೆ ಹೋಗೋದು, ಇಲ್ಲ ಟೈಮ್ ಪಾಸ್ ಆಗಲಿ ಅಂತ ಹೇಳಿ ಅವ್ರವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋ ಅಂಥದ್ದೆಲ್ಲ ಮಾಡಬೇಡಿ. ಈ ತಪ್ಪುಗಳನ್ನು ತಿದ್ಕೊತಾ ಹೋಗಿ ಖಂಡಿತ ರಾಯರ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಿನದಾಗಿ ಆಗ್ತಾ ಹೋಗುತ್ತೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.